ಶಾಲೆಗೆ ಸೈಕಲ್ ತೊಳೆದುಕೊಂಡು ಹೋಗಲು ಕಷ್ಟವಾಗುತ್ತದೆ ಎಂಬ ಉದ್ದೇಶದಿಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಯೋರ್ವ ಬ್ಯಾಟರಿ ಚಾಲಿತ ಸೈಕಲ್ ತಯಾರಿಸಿ ಶಾಲೆಯಲ್ಲಿ ಗಮನ ಸೆಳೆದಿದ್ದಾನೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಕೆದಿಲ ಗ್ರಾಮದ ಗುಡ್ಡಕೋಡಿ ನಿವಾಸಿ ಲಿಂಗಪ್ಪ ನಾಯ್ಕ್ ಆಶಾ ದಂಪತಿಯ ಪುತ್ರನಾಗಿರುವ 15 ವರ್ಷದ ಮೋಕ್ಷಿತ್ ನಾಯ್ಕ್ ಬ್ಯಾಟರಿ ಚಾಲಿತ ಸೈಕಲ್ ತಯಾರಿಸಿದ ಬಾಲಕನಾಗಿದ್ದಾನೆ. ಕಡೆ ಶಿವಾಲಯದ ಪ್ರೌಢಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಯಾಗಿರುವ ಈತನ ಸಾಧನೆಗೆ ಶಾಲಾ ಶಿಕ್ಷಕ ವೃಂದ ಶಹಬಾಷ್ ಹೇಳಿದ. ಸೈಕಲ್ ಹೊರತಾಗಿ ಸುಮಾರು 9,000 ರೂಪಾಯಿ ವೆಚ್ಚದಲ್ಲಿ ಬ್ಯಾಟರಿ ಚಾಲಿತ ಯಂತ್ರವನ್ನು ತಯಾರಿಸಿದ್ದಾನೆ. ಯೂಟ್ಯೂಬ್ ಮೂಲಕ ಮಾಹಿತಿ ಪಡೆದ ಬಾಲಕ ಕೇವಲ ಒಂದೇ ದಿನದಲ್ಲಿ ಸೈಕಲ್ಗೆ ಬೇಕಾದ ಸಾಮಗ್ರಿಗಳನ್ನು ಆನ್ಲೈನ್ ಮೂಲಕ ಬುಕಿಂಗ್ ಮಾಡಿದ್ದಾನೆ. ಬಳಿಕ 2 ವಾರಗಳಲ್ಲಿ ಬ್ಯಾಟರಿ ಚಾಲಿತ ಯಂತ್ರವನ್ನ ಯಾರ ಸಹಾಯವೂ ಇಲ್ಲದೆ ಸ್ವತಃ ಬುದ್ಧಿಯನ್ನ ಉಪಯೋಗಿಸಿ ತಯಾರಿಸಿದ ಕೀರ್ತಿಗೆ ಪಾತ್ರನಾಗಿದ್ದಾನೆ. ಮಾತು ಕಡಿಮೆ ದುಡಿಮೆ ಜಾಸ್ತಿ ಎಂಬ ವಿಭಾಗದ ವಿದ್ಯಾರ್ಥಿಯಾಗಿರುವ ಈತ ಸ್ವಲ್ಪ ನಾಚಿಕೆಯ ಸ್ವಭಾವದವ. ಹಾಗಾಗಿ ಸೈಕಲ್ ತಯಾರಿಸುವ ಸಂದರ್ಭದಲ್ಲಿ ಮತ್ತು ಬಳಿಕ ಓಡಾಡುವ ವೇಳೆ ಇದನ್ನ ಯಾರ ಬಳಿಯೂ ಹೇಳಿಕೊಂಡಿರಲಿಲ್ಲ ಮತ್ತು ವಿಚಾರ ಯಾರಿಗೂ ತಿಳಿಸದಂತೆ ಮನೆಯವರಲ್ಲಿ ಹೇಳಿಕೊಂಡಿದ್ದ. ಹಾಗಾಗಿ ಶಾಲೆಯ ಶಿಕ್ಷಕ ವೃಂದಕ್ಕೆ ಈತನ ಶೋಧನೆ ಮತ್ತು ಸಾಧನೆಯ ವಿಚಾರ ತಡವಾಗಿ ತಿಳಿದಿತ್ತು. ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಶಾಲೆಗೆ ಸೈಕಲ್ ತುಳಿದು ಸಾಕಾಗಿತ್ತು. ಹಾಗಾಗಿ ಶ್ರಮವನ್ನ ಕಡಿಮೆ ಮಾಡಲು ಮತ್ತು ಹೊಸ ತಂತ್ರಜ್ಞಾನವನ್ನ ಆವಿಷ್ಕಾರ ಮಾಡುವ ಕನಸು ನನ್ನದಾಗಿತ್ತು. ಹಾಗಾಗಿ ತಂದೆ ತಾಯಿಯವರ ಸಹಕಾರ ಪಡೆದು ಯೂಟ್ಯೂಬ್ನಲ್ಲಿ ಮಾಹಿತಿಯನ್ನು ಪಡೆದು ಬ್ಯಾಟರಿ ಚಾಲಿತ ಸೈಕಲ್ ಆವಿಷ್ಕಾರ ಮಾಡಿದ್ದೇನೆ. 2 ವರ್ಷಗಳ ಹಿಂದೆ ಸೈಕಲ್ ಪಡೆದುಕೊಂಡಿದ್ದೆ. ಇದೇ ಸೈಕಲ್ಗೆ ಬ್ಯಾಟರಿ ಚಾಲಿತ ಯಂತ್ರವನ್ನ ಸಿಕ್ಕಿಸಿ ಓಡಾಡುವುದಕ್ಕೆ ತಯಾರಿಸಿದ್ದೇನೆ. ಸೈಕಲ್ಗೆ ಎಕ್ಸಲೇಟರ್, ಬ್ರೇಕ್, ಬ್ಯಾಟರಿ, ಮೋಟಾರ್, ಪವರ್ ಬ್ಯಾಂಕ್, ಎಲೆಕ್ಟ್ರಾನಿಕ್ ಚಾರ್ಜ್ಗಳನ್ನು ಆನ್ಲೈನ್ ಮೂಲಕ ತರಿಸಿ ಸಿಕ್ಕಿಸಿದ್ದೇನೆ. ಸುಮಾರು 2 ಗಂಟೆಗಳ ಕಾಲ ಬ್ಯಾಟರಿ ಪವರ್ ಉಳಿಯುತ್ತದೆ. ಬ್ಯಾಟರಿ ಸೈಕಲ್ ತಯಾರಿಸುವುದು ನನ್ನ ಕನಸಾಗಿತ್ತು. ಕನಸಿನಂತೆ ತಯಾರಿಸಿ ಯಶಸ್ವಿಯಾಗಿದ್ದಾನೆ ಎಂಬ ಮಾತನ್ನ ಮೋಕ್ಷಿತ್ ತಿಳಿಸಿದ್ದಾರೆ. ಸ್ವತಃ ಆಸಕ್ತಿಯಿಂದ ತಯಾರಿಸಿದ ಯಂತ್ರವಾಗಿದ್ದು, ಒಂದು ವೇಳೆ ಇದರಲ್ಲಿ ದೋಷ ಕಂಡು ಬಂದರೆ ಕೂಡ ಯಾವುದೇ ಸಮಸ್ಯೆಯಾಗದಂತೆ ರಿಪೇರಿ ಮಾಡುವುದು ಕೂಡ ನನಗೆ ದೊಡ್ಡ ವಿಷಯವಲ್ಲ ಎಂಬ ವಿಶ್ವಾಸಾರ್ಹ ಮಾತನ್ನು ತಿಳಿಸಿದ್ದಾನೆ. ಬ್ಯಾಟರಿ ಸ್ಕೂಟರ್ ಮಾದರಿಯಲ್ಲಿ ಸೈಕಲ್ ಅನ್ನ ಓಡಿಸಬಹುದು. ಎಲೆಕ್ಟ್ರಿಕ್ ಸೈಕಲ್ ಮಾಡಬೇಕಂತ ಇತ್ತು. ನನಗೆ ಆಸಕ್ತಿ ಇತ್ತು ಮಾಡಬೇಕಂತ ಎಲೆಕ್ಟ್ರಿಕ್ ಸೈಕಲ್. ಹಾಗೆ ನಾವು ಮಾಡಿದ್ದೇವೆ. ತೊಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ನಾವು ಎಲೆಕ್ಟ್ರಿಕ್ ಸೈಕಲ್ ಮಾಡಿದ್ದೆ. ನಾನು ಯೂಟ್ಯೂಬಲ್ಲಿ ಎಲ್ಲ ನೋಡಿ ಮಾಡಿದ್ದೆ. 9,000 ಖರ್ಚಾಗಿದೆ. ನಾನೇ ಮಾಡಿದ್ದೆ. ಮತ್ತೆ 2 ವಾರ ಆಗಿದೆ ಅದಕ್ಕೆಲ್ಲ ಖರ್ಚು ತುಂಬ ಆಗಿದೆ. ಮತ್ತೆ ಅದಕ್ಕೆ ಬೇಕಾದ ಸಾಮಾನು ನೋಡಿ ಮಾಡಿ. ಸಾಮಾನು ಬ್ರೇಕ್ ಲೈಟ್, ಮೋಟರ್, ಪವರ್ ಬ್ಯಾಂಕ್, ಬ್ರೇಕ್ ಮತ್ತೆ ಬ್ಯಾಟ್ರಿ. ಎಕ್ಸಲೇಟರ್ ಕೊಟ್ಟು ಹೋಗ್ತದೆ. ಬ್ರೇಕ್ ಇಟ್ಟರೆ ಹೋಗುದಿಲ್ಲ, ಬ್ರೇಕ್ ಬಿಟ್ಟರೆ ಮಾತ್ರ ಹೋಗ್ತದೆ. ಸಣ್ಣದಿರುವಾಗಲೇ ಈತನಿಗೆ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ತುಂಬಾ ಆಸಕ್ತಿ. ಮನೆಯಲ್ಲಿರುವ ಸ್ಕೂಟರ್ ಹಾಗೂ ಕಾರುಗಳಿಗೆ ವಿಶಿಷ್ಟ ಮಾದರಿಯ ಬ್ರೇಕ್ ಲೈಟ್ ಹಾಗೂ ಹೊಸ ನಮೂನೆಯ ಲೈಟಿಂಗ್ ಗಳನ್ನ ಫಿಟ್ ಮಾಡುತ್ತಿದ್ದ. ವಾಹನದ ವೈರಿಂಗ್ಗಳು ಕೆಟ್ಟು ಹೋದ ಸಂದರ್ಭ ಸಣ್ಣ ಪುಟ್ಟ ರಿಪೇರಿಗಳನ್ನ ಈತನೇ ಮಾಡುತ್ತಿದ್ದ ಬಗ್ಗೆ ಈತನ ತಂದೆ ಲಿಂಗಪ್ಪ ನಾಯ್ಕ ಅವರು ತಿಳಿಸಿದ್ದಾರೆ. ವಿದ್ಯುತ್ ಕ್ಷೇತ್ರದಲ್ಲಿ ಮುಂದಿರುವ ಈತನಿಗೆ ಮನೆಯ ಎಲೆಕ್ಟ್ರಾನಿಕಲ್ ವಿಚಾರದಲ್ಲಿ ಮುಟ್ಟಲು ಬಿಡುವುದಿಲ್ಲ. ಅಪಾಯಕಾರಿ ಎಂಬ ಯೋಚನೆಯಿಂದ ಈತನನ್ನ ದೂರ ಇರುವಂತೆ ಹೇಳಿದ್ದೇವೆ. ಇದರ ಜೊತೆಗೆ
ದ್ವಿಚಕ್ರ ಹಾಗೂ ಲಘು ವಾಹನಗಳಾದ ಕಾರು, ಪಿಕಪ್ ಚಾಲನೆಯನ್ನ ಅಭ್ಯಾಸ ಮಾಡಿದ್ದಾನೆ. 18 ವರ್ಷ ತುಂಬದ ಕಾರಣಕ್ಕಾಗಿ ವಾಹನವನ್ನ ಚಲಾಯಿಸಲು ಅವಕಾಶ ನೀಡಿಲ್ಲ ಎಂದರು. ಮಗ ಮೋಕ್ಷಿತ್, ಅವನಿಗೆ ಎಲೆಕ್ಟ್ರಿಷಿಯನ್ ಅಲ್ಲಿ ತುಂಬ ಆಸಕ್ತಿ. ಯಾವುದಾದರೂ ಪಿಕಪ್ ಇದ್ದ, ರಿಕ್ಷಾದ ಬ್ರೇಕ್ ಲೈಟ್ ಅದನ್ನು ಇಂಡಿಕೇಟರ್ ಅದನ್ನು ಅವನೇ ಸರಿ ಮಾಡ್ತಿದ್ದ. ಅದಷ್ಟರಲ್ಲಿ ಅವನಿಗೆ ಒಂದು ಎಲೆಕ್ಟ್ರಿಕ್ ಸೈಕಲ್ ಮಾಡಬೇಕಂತ ಅವನಿಗೆ ಒಂದು ಆಸಕ್ತಿ ಬಂದು, ಅದಕ್ಕೆ ಬೇಕಾದ ಸಾಮಾನಿಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟೆವು ಅವರಿಗೆ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಅವನು ಆನ್ಲೈನಲ್ಲಿ ತರಿಸಿದ್ದ. ಆದ್ದರಿಂದ ಅದನ್ನು ತಂದು ಅದಕ್ಕೆ ಬೇಕಾಗುವ ಹಾಗೆ ಫಿಟ್ಟಿಂಗ್ ಮಾಡಿ, ಅದಕ್ಕೆ ಬೇಕಾಗುವ ಮೋಟ್ರ್, ಅದಕ್ಕೆ ಪವರ್ ಬ್ಯಾಕ್, ಬ್ರೇಕ್, ಎಕ್ಸಲೇಟರ್ ಅದನ್ನೆಲ್ಲ ರೆಡಿ ಮಾಡಿ ಸಿಕ್ಕಿಸಿ. ಅದರ ಸಿಸ್ಟಮ್ ಏನಂದರೆ, ಬ್ರೇಕನ್ನು ಬಿಟ್ಟು ಎಕ್ಸಲೇಟರ್ ಎಲೆಕ್ಟ್ರಿಷಿಯನ್ ಸ್ಕೂಟರ್ನಾಗೆ ಎಕ್ಸಲೇಟರ್ ಕೊಟ್ಟಾಗ ಮಾತ್ರ ಹೋಗುವುದು ಅದು. ಮತ್ತು ಅದರಲ್ಲಿ ಚಾರ್ಜಿಗೆ ಇಡುವಂಥ ವ್ಯವಸ್ಥೆ ಸಹ ಇದೆ ಬ್ಯಾಟ್ರಿಯಲ್ಲಿ. ಆಗಿರುವಾಗ ಅದಕ್ಕೆ ನಾವು ತುಂಬ ಪ್ರೋತ್ಸಾಹ ಮಾಡಿದೆವು. ನಮ್ಮ ಶಾಲೆಯ ಅನೇಕ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ದೊಡ್ಡ ಸಾಧನೆ ಮಾಡಿರುವ ಬಾಲಕನ ಸಾಧನೆಗೆ ಅಭಿನಂದನೆ. ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಮಾದರಿಯನ್ನ ಬಾಲಕ ಮಾಡಬಹುದು ಎಂಬುದು ಈತನ ಮಾಡೆಲ್ ತೋರಿಸುತ್ತದೆ. ಬಹಳ ಕ್ರಿಯೇಟಿವ್ ಇದೆ. ಗ್ರಾಮೀಣ ಪ್ರತಿಭೆ ಈ ಮಟ್ಟಕ್ಕೆ ಚಿಂತನೆ ಮಾಡಿ ಸಾಧಾರಣ ಖರ್ಚಿನಲ್ಲಿ ತಯಾರಿಸಿದ ಮಾಡೆಲ್ ಬಗ್ಗೆ ಅತೀವ ಸಂತಸವಾಗಿದೆ. ಗುಂಪು ಅಥವಾ ವೈಯಕ್ತಿಕ ವಿಭಾಗಗಳಲ್ಲಿ ಮುಂದೆ ತರುವ ಪ್ರಯತ್ನವನ್ನ ನಾನು ಮಾಡುವುದಾಗಿ ಅವರ ಶಿಕ್ಷಕರು ತಿಳಿಸಿದ್ರು. ನಮ್ಮ ಶಾಲೆಯಲ್ಲಿ ಇನ್ನೊಂದು ಪ್ರತಿಭೆ ಈಗ ಸ್ವಲ್ಪ ತಡವಾಗಿ ನನ್ನ ಗಮನಕ್ಕೆ ಬಂದಿದೆ. ಬೆಳಕಿಗೆ ಬಂದಂಥ ಈ ಒಂದು ಪ್ರತಿಭೆ ಇನ್ನು ಮುಂದಿನ ದಿನಗಳಲ್ಲಿ ಉನ್ನತ ಹಂತದ ಒಂದು ಮಾದರಿಗಳನ್ನು ಮಾಡಬಹುದು ಎಂಬುದು ಅವನ ಮಾದರಿಯನ್ನು ನನಗೆ ನೋಡುವಾಗ ಒಂದು ಗಮನಕ್ಕೆ ಬಂತು. ಉತ್ತಮವಾದ ರೀತಿಯಲ್ಲಿ ಮಾಡೆಲನ್ನು ಮಾಡಿದ್ದಾನೆ. ಬಹಳ ಕ್ರಿಯೇಟಿವಿಟಿ ಇದೆ ಇದರಲ್ಲಿ. ಮತ್ತು ಗ್ರಾಮೀಣ ಪ್ರತಿಭೆ ಒಂದು ಈ ಮಟ್ಟಕ್ಕೆ ಚಿಂತನೆ ಮಾಡಿ ಅವನಿಗೆ ಶಾಲೆಗೆ ಬರಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಈ ಒಂದು ಮಾದರಿಯನ್ನು ಮಾಡಿರುವುದು ನನಗೆ ಬಹಳ ಸಂತೋಷವಾಯಿತು. ಮತ್ತು ಇನ್ನೊಂದೇನಂತಂದರೆ, ಬಹಳ ಖರ್ಚಿಲ್ಲ, ಸಾಧಾರಣ ಖರ್ಚಿನಲ್ಲಿ ಒಂದು ಸಮಾಜಕ್ಕೂ ಇದನ್ನು ಕೊಡುಗೆಯಾಗಿ ಕೊಡ್ಬೋದು ಈ ಮಾದರಿಯನ್ನು ಅಂತ ನಾನು ಕಂಡುಕೊಂಡೆ.